ಅಸ್ನೋಟಿ ಗ್ರಾಮ ಪಂಚಾಯತ್ ಜನರು ನ್ಯಾಯಯುತ ನಾಯಕತ್ವ ಮತ್ತು ನಿಜವಾದ ಅಭಿವೃದ್ಧಿಗೆ ಅರ್ಹರು. ಆದರೆ ದುರದೃಷ್ಟವಶಾತ್ ಇಂದು ನಾವು ನೋಡುತ್ತಿರುವುದು ತುಂಬ ವಿಭಿನ್ನವಾಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕೆಲವು ಸದಸ್ಯರು ಜನರ ಸ್ವತಂತ್ರ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸದೆ ಪಂಚಾಯತ್ ಅಧ್ಯಕ್ಷರ ಕೈಗೊಂಬೆಗಳಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತಾರೆ. ಅವರ ನಿರ್ಧಾರಗಳು ಬಡವರ ಅಗತ್ಯತೆಗಳು ಅಥವಾ ಗ್ರಾಮದ ಪ್ರಗತಿಯಿಂದ ಮಾರ್ಗದರ್ಶಿಸಲ್ಪಡುವುದಿಲ್ಲ, ಬದಲಾಗಿ ರಾಜಕೀಯ ಲೆಕ್ಕಾಚಾರ ಮತ್ತು ವೈಯಕ್ತಿಕ ಹಿತಾಸಕ್ತಿಯಿಂದ ಮಾರ್ಗದರ್ಶಿಸಲ್ಪಟ್ಟಂತೆ ತೋರುತ್ತದೆ. ಇದು ಜನರ ಹಿತದ ಪಂಚಾಯತ್ ಅಲ್ಲ, ಇದು ಅಧಿಕಾರದ ಆಟದ ಮೈದಾನವಾಗಿದೆ. ಅಸ್ನೋಟಿ ವಿಲೇಜ್ ಮದೇವಾಡ ಗ್ರಾಮ್ ಅಲ್ಲಿ ಚಿಕ್ಕಬಳ್ಳೋ ಅಂತ ಹೇಳಿ ಒಂದು ವಾಡ ಇವು ಅಂದ್ರೆ ಒಂದು ಸ್ಮಾಲ್ ಸ್ಟ್ರೀಟ್ ಇವು ಮೇನ್ ರೋಡ್ ಕಡೆಯಿಂದ ಅಲ್ಲಿ ಸಾಧಾರಣ ಅರ್ಧ ಕಿಲೋಮೀಟರ್ ಒಳಗೆ ಆಗ್ತದೆ. ಅಲ್ಲಿ ನಮ್ದು ಎಲ್ಲಾ ಫ್ಯಾಮಿಲಿದು ನಿಯರ್ಲಿ 60ದಿಂದ 70 ಎಕರೆ ಜಮೀನು ಉಂಟು. ಮತ್ತು ಡ್ಯೂ ಟು ಸಮ್ ಟುಡೇಸ್ ಪ್ರಾಬ್ಲಮ್ nobody is doing agriculture over there. But last 2-3 years back, 4 years back, central government has started. Central government ಕಂದ ಒಂದು ಆರ್ಡರ್ ಬಂದಿದೆ, ಎಲ್ಲ ಊರಿಗೆ ಖಾರ್ಲ್ಯಾಂಡ್ ಇದು ಮಾಡುದಂತ. ಆ ಖಾರ್ಲ್ಯಾಂಡ್ ಬಾಂದ್ ಹಾಕಿದ್ರೆ ಅದೇ ಉಪ್ಪು ನೀರು ಒಳಗೆ ಬರುವುದಿಲ್ಲ. ಅದೇ ಫಾಯ್ದೆ ತಗೊಂಡೆ ನಮ್ಮ ಆ ಜಮೀನ್ ಲಗದಲ್ಲಿ ಹೋದ ವರ್ಷಗೆ 1-2 ವರ್ಷ ಹಿಂದೆ ಈ ಕರ್ನಾಟಕ ಸರ್ಕಾರ 50 ಲಕ್ಷ ಖರ್ಚು ಮಾಡಿ ನಮ್ಮ ಅಸ್ನೋಟಿ ಪಂಚಾಯತ್ ಕಡೆಯಿಂದ ಅಲ್ಲಿ ಆ ಖಾರ್ಬಂದ್ ಹಾಕ್ಲಿಕ್ಕೆ ಚಾಲು ಮಾಡಿ ಸತೀಶ್ ಸೈಲ್ ಅವರಿಗೆ ನಾವು 23ನೇ ಸಾಲಿಗೆಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದೆ. ಯಾಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ನಮ್ಗೆ ಅಪ್ರೋಚ್ ರೋಡ್ ಇಲ್ಲ ಆಗಿತ್ತು. ಆ ಅಪ್ರೋಚ್ ರೋಡ್ ಬೇಕಂತ ಹೇಳಿ ಅವ್ರಿಗೆ ಮಾಡಿದೆ. ಆಕ್ಚುಲಿ ಆ ಜಾಗೆಗೆ 4 ಫ್ಯಾಮಿಲೀಸ್ ಬಿಫೋರ್ ಮೀನ್ಸ್ ನಮ್ ಲೆಕ್ಕಗೆ ಸಾಧಾರಣ 70-80 ವರ್ಷ ಮೊದಲೇ ಬ್ರಿಟಿಷ್ ಕಾಲದಲ್ಲಿ ನಮ್ದು ರಾವ್ ಬಹದ್ದೂರ್ ಬಾಲಕೃಷ್ಣ ನಾಯ್ಕ್ ಅಂತ ಇದ್ದೆ, ಅವನದು ಬಿಗ್ ವಾಡ ಅಲ್ಲಿ ಇದೆ. ಅವನ್ ನೇಟಿವ್ ಅಲ್ಲಿ ಇದೆ. ಅವರೇ ಅಲ್ಲಿ ಇದು ಮಾಡ್ಕೊಂಡೆ ಮನೆ ಮಾಡ್ಕೊಂಡು ಉಳಿತಿದೆ. ಆಮೇಲೆ ನಮ್ದು ವಿನಾಯಕ್ ಗಣಬಾ ಸಾಳುಂಕೆ ಅವ್ರದ್ದು ಮನೆ ಆಯ್ತು, ಬಾಕಿ ಅವ್ರದ್ದು ಚಿಕ್ಕಪ್ಪನ ಮನೆ ಆಯ್ತು, ಮತ್ತ ಇವ್ರದ್ದೇ ಮಂಜು ಮಾಸ್ತರ್ ಅಂತ ಹೇಳಿದ್ದೆ ಅವ್ರದ್ದು ಅಲ್ಲಿ ಮನೆ ಆಗಿದೆ. ಹಾಗಾಗಿ ಒಂದ್ 4-5 ಮನೆ ಮೊದಲಿಂದಾನೇ ಅಲ್ಲಿ ಅಂದ್ರೆ 50-60 ವರ್ಷದಿಂದ ಅಲ್ಲಿ ಮನೆ ಆಗಿದುಂಟು. ಆದ್ರೆ ಇವರು ನಾವು ಅದೇ ಲಾಭ ತಗೊಂಡೆ ಅಲ್ಲಿ ಒಂದು ಇದು ಮಾಡುವ, ನಮ್ದು ಅಗ್ರಿಕಲ್ಚರ್ ಚಾಲು ಮಾಡುವ ಅಂತ ಹೇಳಿ ವಿ ಸ್ಟಾರ್ಟೆಡ್ ಸೈಲ್ ಶಾಸಕೀಯ ಸತೀಶ್ ಸೈಲಿಗೆ ಅಪ್ಲಿಕೇಶನ್ ಕೊಟ್ಟೆ. ಅವನು ಬೆಂಗಳೂರು ಆಫೀಸ್ದಿಂದ ಲ್ಯಾಂಡ್ ಆರ್ಮಿ ಕಡೆಯಿಂದ ಆ ಸ್ಯಾಂಕ್ಷನ್ ಮಾಡ್ತಂದೆ. 20 ಲಕ್ಷ ರೂಪಾಯಿಗೆ ಆ ರೋಡ್ ಮಾಡುದಂತ ಹೇಳಿ ಸ್ಯಾಂಕ್ಷನ್ ಮಾಡ್ತಂದೆ. ಆದ್ರೆ ಈಗೇನಾಗಿದ್ದಾರೆ, ನಮ್ಮ ಪಂಚಾಯತ್ ಅಸ್ನೋಟಿ ಪಂಚಾಯತ್ ಆ ರೋಡ್ ಮಾಡ್ಲಿಕ್ಕೆ ಅಲ್ಲಿ ಒಬ್ಜೆಕ್ಷನ್ ಆಗ್ತೀವಿ. ಯಾಕಂತ ಹೇಳಿ ನಮ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ಈ 60-70 ಎಕರೆ ಜಮೀನ್ ನಾವಲ್ಲಿ ನಮ್ದೇ ಸ್ವಂತ ಜಮೀನು ಅಂದ್ರೆ ನಮ್ಮ ಫ್ಯಾಮಿಲಿದೆ, ಸಾಳುಂಕೆ ಕುಟುಂಬದ ಜಮೀನು, ಅಲ್ಲಿ ನಾವು ಇಂಡಸ್ಟ್ರಿ ಮಾಡಬಹುದು. ಬೇರೆಯವರಿಗೆ ನಮ್ ಕರೆದೆ ಇಂಡಸ್ಟ್ರಿ ಮಾಡ್ಬೇಕಂತ ಹೇಳ್ಬೇಕಂತ ಸುದ್ದ ಇಲ್ಲ. ನಾವು ಸ್ವಂತ ಇಂಡಸ್ಟ್ರಿ ಚಾಲು ಮಾಡ್ಲಿಕ್ಕೆ ನಮ್ದು ಒಳಗಿಂದ ಮುಂದೆ ನಮ್ದ ರಿಲೇಟಿವ್ಸ್, my friends, my brothers, my co-brothers, they are even today they are ready to start industrial estate over there. So but we want approach road first. and ide ಆ ಮಣ್ಣಿಂದ ಕಾರ್ಬನ್ ಆಗಿ ಸಲುವಾಗಿ ಅಲ್ಲಿ ನೀರುನ ಈಗ ಚಲೋ ಆಗಿದಾನೆ. ಆ ನೀರು ಚಲೋ ಆಗಿ ಸಲುವಾಗಿ ನಮ್ಗೆ ಫಾರ್ಮ್ ಹೌಸ್ ಮಾಡ್ಲಿಕ್ಕೆ ಚಲೋ ಆಗ್ತಾನೆ. ಯಾಕಂದ್ರೆ ನಾವು ಯಾವ ಜಾಗೆಗೆ ಈಗ ಸದ್ಯ ಅಸ್ನೋಟಿದಲ್ಲಿ ಸ್ವಲ್ಪ ಇದರೊಳಗೆ ಸಣ್ಣ ದೇಶಿ ಕೋಳಿ ಫಾರ್ಮ್ ಇವು, ನಮ್ ಕಡೆ ಆಕಳ ಅಂದ್ರೆ 2 ಗೋಯು 2 ಸಣ್ಣ ಮರಿಯು ಇದೆ ಬಿಟ್ಟೆ ಮತ್ತ ಕಬ್ಬು ಮಾಡ್ತಾನೆ, ಬಾಕಿ ಅಗ್ರಿಕಲ್ಚರ್ ಮನೆ ಕಡೆ ಮಾಡ್ತಾನೆ. ಮತ್ತ ಆ ಆಕಳಿಗೆ ಒಂದು ಚಲೋ ರೀತಿಯ ಇದು ಮಾಡುದಂದ್ರೆ ಅದು ಸುದ್ದ ದೇಶಿ ಬಿಟ್ಟೆ ಗೀರ್ ಜಾತಿದ ಇದ ಗೋ ನಾವು ಕೇರಳದಿಂದ ತಂದಾನೆ. ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡುದಾದ್ರೆ ನಮ್ಗೆ ಅದೇ ಅಲ್ಲಿ ನಮ್ ಜಮೀನ್ದಲ್ಲೇ ಮಾಡ್ಬೇಕಂತ ಹೇಳಿ ನಮ್ದು ಇದೆಯು. ಯಾಕಂದ್ರೆ ನೀರು ಯಾರಿಗೆ ಇಡುವುದಾದ್ರೆ ಅಲ್ಲಿ ವ್ಯವಸಾಯು, ಫಾರ್ಮ್ ಹೌಸ್ ಮಾಡಿದ್ರೆ ಅಲ್ಲಿ ವ್ಯವಸಾಯು. ಆದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ರೋಡ್ ಈಸ್ ವೆರಿ ಇಂಪಾರ್ಟೆಂಟ್. ರೋಡ್ ಇದ್ದರೆ ಅಪ್ರೋಚ್ ರೋಡ್ ಇದ್ದರೆ ನಾವು ಅಲ್ಲಿ ಏನು ಮಾಡಬಹುದು. ಮತ್ತೆ ಈ ಸದ್ಯ ನಾವು ಏನು ಮಾಡ್ತಾನೆ, ನಾವು ಆಕಳು ಗೋ ಸಾಕ್ತಾನೆ, ಕೋಳಿ ಸಾಕ್ತಾನೆ, ಎಲ್ಲ ನಮ್ದು ಅಂಗಳದಲ್ಲೇ ಮಾಡ್ತಾನೆ. ಅದಕ್ಕೆ ಬಿಟ್ಟು ನಮ್ಗೆ ಬೇರೆ ಜಾಗೆಗೆ ಹೋದ್ರೆ ಚಲೋ ಆಗುದಂತ ಹೇಳಿ
ಮತ್ತೆ ಅಲ್ಲಿ ನಾವು ಬೇರೆಯವರಿಗೆ ವ್ಯವಸಾಯ ಕೊಡಬಹುದು ಅಂತ ಹೇಳಿ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ರೆ ನಮ್ಮ ಊರದ ಮಂದಿಗೆ ಊರದ ಹುಡುಗರಿಗೆ ಈಗ ಬೆಳಗ್ಗೆ ಎತ್ಕೊಂಡೆ 5:30 ಎತ್ಕೊಂಡೆ ಅವರು ಗೋವಾಗ ಹೋಗ್ತಾನೆ ಟ್ರೈನ್ ಇಟ್ಕೊಂಡೆ ರಾತ್ರಿ ಪಾಪ 8:00-8:30 ವಾಪಸ್ ಬರ್ತಾನೆ. ಅದೆಲ್ಲ ಅದಕ್ಕಿಂತ ನಮ್ದೇ ಸ್ವಂತ ಜಾಗೆಗೆ ನಮ್ದೇ ಸ್ವಂತ ಊರಿಗೆ ನಾವು ಇಂಡಸ್ಟ್ರಿ ಚಾಲು ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ. ನಮ್ಮ ಪಂತಪ್ರಧಾನ್ ಮೋದಿ ಅವರು ಹೇಳ್ತಾನೆ ಒಳ್ಳೆ ಮನುಷ್ಯ, ಅವ್ರು ಚಲೋ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ದೇಶದ. ಅವರು ಹೇಳ್ತಾನೆ ಏನು ಎಲ್ಲಾ ಜಾಗೆಗೆ ಹರ್ ಘರ ಬೇಕು, ಹರ್ ಘರ ಜಲ ಬರಬೇಕು, ಹರ್ ಘರ ರಸ್ತೆ ಆಗ್ಬೇಕು. ಆದ್ರೆ ನಮ್ಮ ಹಸ್ಕೋಟಿ ಪಂಚಾಯತ್ ಇನ್ನೂ ಅವ್ರದ್ದು ಕಣ್ಣು ಎಲ್ಲಿ ಅವ್ರು ಏನ್ ನೋಡ್ತಾನೆ, ಯಾಕೆ ಅವ್ರು ಇದನ್ನ ವಿಚಾರ ಮಾಡ್ತಾನೆ ಅದು ನಮ್ಗೆ ಗುರ್ತಾಗೋದಿಲ್ಲ. ಆದ್ರೆ ನಾವು ಈ ಪತ್ರಕಾರ ಪರಿಷತ್ ನಿಮ್ ಕಡೆ ಮುದ್ದಾಂ ಕಾಲ್ ಮಾಡುದಂದ್ರೆ ಆಲ್ರೆಡಿ ಆ ಸ್ಯಾಂಕ್ಷನ್ ಅಮೌಂಟ್ ಇದ್ದೆ ಪುಟ್ ದಟ್ ಮುಂಚೆ ಅವರು ಹಾಕ್ಬೇಕಂತ ಇಲ್ಲ, ಪಂಚಾಯತಿ ಕಡೆಯಿಂದ ಬರೀ NOC ಹೋದ್ರೆ ಸಾಕು. NOC ಅಷ್ಟು ಹೋದ್ರೆ ಅವರಿಗೆ ನಮ್ಗೆಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯ. ನಾಳೆಗೆ ನಿನ್ನೆಗೆ ಒಂದು ವಾರ ಹಿಂದೆ ಆ NOC ಕೇಳಿದವಾಗ ಲ್ಯಾಂಡ್ ಆರ್ಮಿಗೆ ನಮ್ದು PDO ಮೇಡಮ್ ಒಂದು ಸರ್ಟಿಫಿಕೇಟ್ ಕೊಟ್ಟಾನೆ. ಅಂದ್ರೆ ಅಲ್ಲಿ ಜನ ಇಲ್ಲ, ರಹಿವಾಸಿ ಇಲ್ಲ, ಮನೆಯು ಮತ್ತೆ ರಹಿವಾಸಿ ಇಲ್ಲ ಅಂತ ಹೇಳಿ. ಅಂದ್ರೆ ಈ ಮಂದಿಗೆ ನಾವು PDOಗೆ ಒಂದು ಕ್ವೆಶ್ಚನ್ ಹಾಕ್ಲಿಕ್ಕೆ ನೋಡ್ತಾನೆ. PDO ಮೇಡಮ್ ಬೀಂಗ್ ಎ ಗವರ್ಮೆಂಟ್ ಸರ್ವೆಂಟ್, ಆಕಿ ಮೇಡಮ್ ಅಲ್ಲಿ ಹೋಗಿದೆ ಏನಿಲ್ಲ ಸ್ಪಾಟಿಗೆ ಹೋಗ್ಲಿಲ್ಲ ಅಂತ ಹೇಳಿ ಅಲ್ಲಿ ಯಾರು ಉಳಿದಿಲ್ಲ ಯಾರು ಇಲ್ಲ ಅಂತ ಹೇಳಿ ಆಕೆ ರಿಪೋರ್ಟ್ ಹ್ಯಾಂಗ್ ಕೊಡ್ತಾನೆ ಅದೇ ನಮ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ಕನ್ಸರ್ನ್ ಗವರ್ಮೆಂಟ್ officers or those who are looking after that, they will take care of that, I hope. ಏನಿಲ್ಲ ಆದ್ರೆ ಅವರು ಅದೇ ಇದು ಮಾಡಕ್ ತಯಾರಿಲ್ಲ. ಅವ್ರು ಬರೇ ನೋಡ್ತಾನೆ, ಅವ್ರು ನಮ್ಗೆ ಹೇಳ್ತಾನೆ ಅಲ್ಲಿ ವೋಟರ್ಸ್ ಇಲ್ಲ ಅಂತ ಹೇಳಿ. ನಮ್ ಲೆಕ್ಕಗೆ ನಮ್ಮ ರೋಹಿಂಗ್ಯಾ ಇಲ್ಲ ಅಂದ್ರೆ ಬಾಂಗ್ಲಾದೇಶ್ ಮಂದಿಗೆ ನಮ್ಮ ಹೊಸಕೋಟೆ ಸೈಡಿಗೆ ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದ್ದರೆ ಅವ್ರು ತಂದಿಟ್ರೆ ಮತ್ತೆ ಅಲ್ಲಿ ವೋಟರ್ಸ್ ಬ್ಯಾಂಕ್ ಅಲ್ಲಿ ರೆಡಿ ಮಾಡಿದ್ರೆ ಈ ಇವರಿಗೆ ಯಾರಿಗೆ ವೋಟರ್ಸ್ ಬ್ಯಾಂಕ್ ಬೇಕು, ವೋಟರ್ಸ್ ವೋಟ್ ಬೇಕು, ಅವರಿಗೆ ಚಲೋ ವೋಟರ್ ಬ್ಯಾಂಕ್ ಸಿಕ್ಕುದಂತ ಕಾಣ್ತದೆ ನಮ್ಗೆ. ನಾವು ಯಾವುದು ಪೊಲಿಟಿಕಲ್ ವಿಷಯ ಮೇಲೆ ಯಾರು ಏನೂ ಮಾತಾಡುದಿಲ್ಲ. ಇವನ್ ರೂಪಾಲಿ ಮೇಡಮ್ ಶಾಸಕಿ ಇದ್ದಾಗೆ ಅವರು ಸುದ್ದ ನಮ್ಗೆ ಸುಮಾರು ಟೈಮ್ದಲ್ಲಿ ಹೇಳಿದ್ದಾನೆ ಈ ರೋಡ್ ನಿಮ್ದು ಆಗ್ಲಿ ನಾವು ಹಾಕ್ತಾನೆ ಆ ರೋಡ್ ಅಂತ ಹೇಳಿ ಅವರು ನಮ್ಗೆ ಹೇಳಿದ್ದಾನೆ. ಕಡೆಗೆ ಲಾಸ್ಟ್ ಸತೀಶ್ ಸೈಲತ್ತರ್ ಕೊಟ್ಟೆ, ಅವ್ರು ಅದೇ ಮಾಡ್ಕೊಂಡು ಬಂದೆ. ಅವ್ರು ಮೊನ್ನೆ ಸಮೇತ ನಮ್ಗೆ ಹೇಳಿದೆ ಆ ರೋಡ್ ಆಗ್ಲೇಬೇಕು, ಚಲೋ ರೀತಿಯ ಒಂದು ಅಗ್ರಿಕಲ್ಚರ್ ಆಗ್ಲಿ, ಅಲ್ಲಿ ಅಗ್ರಿಕಲ್ಚರ್ ಒಬ್ರು ಚಾಲು ಮಾಡಿದ್ರೆ ಮತ್ತೊಬ್ರು ಚಾಲು ಮಾಡೋರು, ಮತ್ತೊಬ್ರು ಮಾಡಿದ್ರೆ ಮತ್ತೊಬ್ರು ಚಾಲು ಮಾಡೋದು. ಗ್ರಾಮ ಪಂಚಾಯತ್ ಸದಸ್ಯ ಅಂದ್ರೆ ಏನಾಗಿದ್ದಾನೆ, ನಮ್ದು ಪಂಚಾಯತ್ ಸರ್ಪಂಚ ಅವರು ಒನ್ ಮ್ಯಾನ್ ಶೋ ಅದೇ 20 ವರ್ಷ ಹಿಂದಿಂದ ಆಯ್ತದೆ. ಅದೇ ಬಾಕಿ ಏನಿಲ್ಲ. ಪಂಚಾಯತ್ सदस्य ಅವರು ಹೂ ಅಂದ್ರೆ ಹೂ, ಇಲ್ಲ ಅಂದ್ರೆ ಹೂ, ಹಂಗ್ ಲೆಕ್ಕ ಇವರು. अरुण कुमार आत्माराम साळुंके यांच्या नेतृत्वाखाली थंय आज प्रेस कॉन्फरन्स केल्ले आसा आणि सगळे तांकां डिटेल सांगिल्ले आसा. तेन्ना हांव प्रशासना कडेन म्हणटा अधिकाऱ्याक सगळ्याक की हेजेर तुमी गांभीर्यान हे घेवचे, गांभीर्यान विचार करचे आणि गांभीर्यान जे कितें आसा हेजेर जाता तितले बेगीन आमकां एक्शन घेवन हो रोड करून दिवचो. आणि राव साहेबाल राव बहादुराल सुद्धा घर आसा. तेन्ना आमकां शेतांतल्यान इतले बरोबर उदकांतल्यान पावसाक येवचें पडटा, गिमांत सुद्धा शेतांतल्यान येवचें पडटा. तशें म्हण 40 वर्सां फाटीं विनायक गणपा साळुंके यांनी लँड आर्मीच्या मार्फत त्याच्या नेतृत्वाखाली हो कच्चा रोड मातयेचो रोड करून घेतलो की लोकांक हिंगा आशिल्ल्या घराच्या लोकांक येवूंक, नंतर जर कोणा शीक जाले हे जाले तांकां व्हरूच हॉस्पिटलाक वचूंक ते सोयीक, नंतर हिंगचे जे शेतकरी आसात तेमकां फुडली हे रामागजीन बर्शे जावं वयर जी बर्शेमकी सगळी शेतां करताली तेन्ना शेताक गरू घेवन वचूंक जावं जोत घेवन वचूंक, थंयच्यान धान हाडूंक, भात हाडूंक लागून हो रोड करून घेतिल्लो. तेजे नंतर खूब वर्ष जाली आमी हो रोड कच्चा आशिल्लो तो पक्का करा म्हण घेवन खूब रिक्वेस्ट केले जाल्यार कोणूच फुडें येयना. तेन्ना आमी रुपाली मॅडम जेन्ना MLA आशिल्ली त्या रुपाली नायकाक आमी रिक्वेस्ट केल्लो आणि तेन्ना रुपाली नायकान कामाक्षी कडेन जे बजेट घायलो तेतूंत थोडोसो बजेट उरलो, तेन्ना तो हिंग घालया म्हण आमी रुपाली कडेन गेले. रुपाली मॅडमीन घाल म्हण सांगले. जेन्ना इंजिनियरान हो इन्स्पेक्शन केलो तेन्ना आमगेलो पंचायत अध्यक्ष हेणी तो ऑब्जेक्शन हाडले, थंय करूं जायना आणि तो रोड व्हरून बजेट व्हरून भगतवाडा घायले. कित्याक थंय वोटींग आसा, वोट मेळूं जाय आपल्याक म्हण थंय घायले. तेन्ना आमी आतां कितले वर्स जाले पावसाक तर हिंच्यान येवूं जायना.
या आणि आता नंतर आम्ही आमगेले माननीय MLA सतीश सैल ह्याका आम्ही रिक्वेस्ट केले 2023 आणि त्यांनी हो रोडाचे सँक्शन केलं, बजेट सँक्शन झाले, सगळे झाले आसा, इन्स्पेक्शन झाले, सगळे झाले आसा. लास्ट हो रोड स्टार्ट करूक पंचायतीच्यान NOC घेवूक तेमी लेटर केले. जाल्यार आमगेलो अध्यक्ष आसा त्या अध्यक्ष तेजेर अपोज हाडटा की सांगता हिंगा वोटिंग ना, हिंगा जनसंख्या रावनात आणि हिंगा जे घर आसात ते घरातले लोक गोंयांत रावतात. जाल्यार आमी गोंयांत तरी नोकरेक असले जाल्यार आता आमी रिटायर्ड जाल्ले आसा आणि पयलीं सुद्दां आमी नोकरी आसतना प्रत्येक विकाक एक फावटी विकेंडाक हिंग येवन रोबून वयताले आणि आता आमी परत प्रत्येक फंक्शनाक येतात. जाल्यार हिंगा अरविंदाल घर आसा, अरविंदाल घरात तेगेल बायल आणि 2 भुरगींच रावतात. थंय छाया आसा ते एक बायल मनुष्य आनी एक चेडूच रावता. अशी ह्या जंगलात तेमी रावतात जाल्यार तांकां कसलीच सोय ना. तेन्ना हो जर अध्यक्ष जर अशी करता की एक घरात जर मनुष्य 5 जाण आसात ती मनुष्य न्ही, ती भूता, तांकां काय अधिकार ना. जाल्यार सेंट्रल गव्हर्नमेंटान सांगला एक घर आशिल्ले कडेन सुद्दां रस्ते, उदक आणि लायट हो वचूकच जाय. सर्व खंयचे कायद्यान जावं खंय संविधानात बरयल्लें आसा की इतलेच वोट आसले जाल्यार थंय रस्तो करूं जाय, थंय सुविधा दिवूं जाय, लायटिंग करूं जाय, सगळे खंय सांगिल्लें आसा काय म्हण. एक मनुष्य असला सुद्दां ताका सगळे फॅसिलिटीज मेळूं जाय. तशेंच ह्याच रोडान हिंगा जर पळयलें जाल्यार कळटलें तुमकां हो थायलंडाचो पयसो हो एक्चुअली मड्डामची टू बंदर ह्या रोडाक येयलो, ह्या रोडाक येयलो जाल्यार तो थंयच्या ओनरान ऑब्जेक्शन हाडटरेक आमगेल्या अध्यक्षान तोच फंड हिंगा घायल्लो आसा रामागिनी तो पळय अर्द हिंगा बांद घायला, फुडें तो पळय बांद ना, कट जाला की त्या जो जमनीचो मालक आसा तेणे ऑब्जेक्शन हाडले की मागीर हेतूंतल्यान माती घालूं जायना म्हण. तो पळय थंय फुडें गेले, थंय अर्द घायला, थंय बंद आसा कित्याक थंय ऑब्जेक्शन हाडले. थंय असो हो 50 लाखाचो जो फंड आसा गव्हर्नमेंटालो हो अननेसरी वेस्ट ऑफ मनी. कित्याक ऑलरेडी थंयच्यान खारलँड केल्ले आसा, खारलँड जाल्ले आसा आणि हो पयसो आपल्या स्वार्था खातीर हाण घायल्लो आसा. आणि हो सुविधा ह्या लोकां खातीर हो रोड सँक्शन तेणी काय केल्लो नाशिल्लो, पंचायतीन काय केल्लो ना. तो पंचायतीन आज पर्यंत काय करू शकलो ना. पंचायतीन काय केलं ना जाल्यार आम्ही MLA कडे वचून MLA रिक्वेस्ट करून जो फंड हाडला तो फंड सुद्धा हिंगा घालूक ऑब्जेक्शन. कित्याक हिंग फंड घायले जाल्यार म्हणटात तो हिंगा वोटिंग मेळना, बेंगट्यार व्हरूं जाय, थंय वोटिंग आसा. म्हटल्यार हेजी अशें जालें की खंय वोटिंग आसा थंयच करचें. तसो जाल्यार हांव अशें म्हणटा की हो अजुनूय आमगेलो गांव हो ब्रिटिशाच्या अंडर आसा, गाय जंगल राज्यात अंडर आसा. हो म्हाका दिसता पळयल्यार जंगल राज्य चलता हिंगा. हांवें केल्लो तो कायदो हांवें असो फाल्यां हो म्हणटलो की तुमी थंय रावनात, फाल्यां हो ठराव पास करतलो. हिंगचे जे लोक आसात जे गोंयान जावं खंय तरी दुसरे कडेन वचून नोकरी करतात जाल्यार तेमी तेंगेले इस्टेट तेगेले जी प्रॉपर्टी घर हे सगळे आपल्याक दान करा आणि तुम्ही हिंच्यान वचा म्हण घेवन ठराव पास करतलो हिंगा पंचायतीक. म्हटल्यार आमी सोडून वयचे अशें जाले. म्हटल्यार हे जंगल राज जाले. हे जंगल राज ह्या गव्हर्नमेंटान जावं ह्या जनतेन पळोवंक जाय आणि असले मनशाक जी हे निवडून दितात हे आमच्या गांवचे एक म्हाका दिसता खूप वाईट हे अशाही ही बीर जनतेक कळूं जाय. 20 वर्ष जाले तो आसा, एकच सुदारणा काहीच सुदारणा करू शकना जाल्यार ही पंचायती आमकां कित्याक जाय. नाजाल्यार आमी सगळ्या गांवकारांनी वचून त्या पंचायतीक लॉक मारचे आणि आमकां पंचायती नाका म्हणून बहिष्कार घालचो. ही एकच पंचायती न्ही. जर आनी अशे पंचायतीक जर अशें जाता आणि जंगल राज जर थंयचो जो कोण पंचायतीचो सरपंच असतात अध्यक्ष तो जर जंगल राज करूं पावता जाल्यार सगळी त्या गांवच्या लोकांक एक जावचे आणि अशाच तेमचेर बहिष्कार घालचो. आणि अशें म्हाका इतलें दुःख दिसता की एक रोड आमी MLA कडे वचून आमी रिक्वेस्ट करून जो सँक्शन जाल्लो तो रोड करूंक जर तेमी ऑब्जेक्शन हाडटात हे आमचे गांवचे दुर्दैव. हेजे शिवाय दुसरे कितें आसतले. इतलें सांगून हांव मागेले जे कितें 4 उतरां आसात ही लोकां पर्यंत पावोवंक सोदता.